ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ಗೆ ಸಿದ್ಧತೆ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಎದುರಿಸೋಕೆ ಬೇಕಾದಂತಹ ಸಿದ್ಧತೆಗಳು, ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತರಿಗೆ ಬೆಡ್ಗಳ ವ್ಯವಸ್ಥೆ ಆಗ್ತಾ ಇದೆ. 40 ಆಕ್ಸಿಜನ್ ಬೆಡ್, 10 ಐಸಿಯು ಬೆಡ್ಗಳ ಸಿದ್ಧತೆಯನ್ನ ಸದ್ಯಕ್ಕೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಕೊರೋನಾ ಟೆಸ್ಟ್ ಕೂಡ ಆರಂಭವಾಗಿದೆ. ಒಂದು ಕೌಂಟರ್ ಓಪನ್ ಮಾಡಿದ್ದಾರೆ ಜಿಲ್ಲಾಸ್ಪತ್ರೆಯವರು. ಕೊರೋನಾ ಲಕ್ಷಣ ಪತ್ತೆಯಾದವರಿಗೆ ಟೆಸ್ಟ್ ಆಗ್ತಾ ಇದೆ. ಕಡ್ಡಾಯವಾಗಿ ಎಲ್ರಿಗೂ ಟೆಸ್ಟ್ ನಾವು ಮಾಡ್ತಿಲ್ಲ, ಎಲ್ರಿಗೂ ಕೂಡ ನಾವು ಟೆಸ್ಟ್ ಮಾಡ್ತಾ ಇಲ್ಲ. ಆದರೆ ಒಂದಷ್ಟು ಮಂದಿಯಲ್ಲಿ ಸಿಂಪ್ಟಮ್ಸ್ ಇರುತ್ತಲ್ಲ, ಈ ಕೋವಿಡ್ ಸಿಂಪ್ಟಮ್ಸ್ ಏನೇನಿರುತ್ತೋ ಆ ಸಿಂಪ್ಟಮ್ಸ್ ಇದ್ದವರಿಗೆ ಮಾತ್ರ ನಾವು ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ TV9ಗೆ ಜಿಲ್ಲಾಸ್ಪತ್ರೆಯ ಸರ್ಜನ್ ಪ್ರಕಾಶ್ ಬೀರದಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನು ಕೋವಿಡ್ ಹೊಸ ರೂಪದಲ್ಲಿ ಈಗಾಗಲೇ ಲಗ್ಗೆ ಇಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದ ಒಂದು ಆದೇಶದ ಮೇರೆಗೆ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಎಲ್ಲ ರೀತಿಯಿಂದ ಕೋವಿಡನ್ನು ನಿರ್ವಹಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಬಗ್ಗೆ ಹೇಳೋದಾದರೆ ಸುಮಾರು ಒಂದು 40 ಆಕ್ಸಿಜನ್ ಬೆಡ್ಗಳು ಮತ್ತು 10 ಐಸಿಯು ಬೆಡ್ಗಳನ್ನು ಕೂಡ ಈಗಾಗಲೇ ಮೀಸಲಿಟ್ಟಿರುವಂಥದ್ದು ಮತ್ತು RT-PCR ಘಟಕ ಎಲ್ಲ ಕೂಡ ಸಿದ್ಧವಾಗಿದೆ. ಮತ್ತು ಇವತ್ತಿನಿಂದ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಅಂದರೆ ಕೋವಿಡ್ ಏನು ಸ್ವಾಬ್ ಸಂಗ್ರಹ ಏನಿದೆ, ಸ್ಯಾಂಪಲ್ ಕಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಏನು ಶುರು ಮಾಡಿದ್ದಾರೆ. ಅಂದರೆ ಬೆಳಗ್ಗೆಯಿಂದನೇ ಈ ಒಂದು ಕಾರ್ಯ ನಡೀತಾ ಇರುವಂಥದ್ದು. ಆದರೆ ಏನು ಟೆಸ್ಟ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋ ಹೆಚ್ಚಿನ ಮಾಹಿತಿಯನ್ನು ನಾವು ಜಿಲ್ಲಾಸ್ಪತ್ರೆ ಸರ್ಜನ್ ಅವ್ರನ್ನ ತಿಳ್ಕೊಳ್ಳೋಣ. ಸರ್, ಈಗ ಇವತ್ತಿಂದ ಶುರುವಾಗಿದೆ, ಪ್ರತಿದಿನ ಎಷ್ಟು ಜನರದ್ದು ಒಂದು ಟೆಸ್ಟ್ ಇದು ಮಾಡ್ತೀರಿ, ಪರೀಕ್ಷೆ ಮಾಡ್ತೀರಿ, ಏನಿದೆಲ್ಲ ಯಾವಾಗ ರಿಸಲ್ಟ್ ಬರುತ್ತೆ, ಹೆಂಗೆ ಏನಂತಂದು? ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರತಿದಿನಕ್ಕೆ 120 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಬೇಕಂತ, ಟೆಸ್ಟ್ ಮಾಡ್ಬೇಕಂತ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಸೊ ಅದೇ ರೀತಿಯಾಗಿ ನಾವು ಅದರಲ್ಲಿ 84 RT-PCR ಹಾಗೂ 36 ರ್ಯಾಟ್ ಕಿಟ್ಗಳನ್ನ ಮಾಡಬೇಕಂತ ಆದೇಶ ಇದೆ. ಸೊ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರ್ತಕ್ಕಂಥ ಈ ಏನು ILI ಇದೆ, ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್ ಕಾಯಿಲೆ ಪೇಷಂಟ್ಗಳು ಇದ್ದಾವಲ್ಲ, ಅದರಲ್ಲಿ ಪ್ರತಿ 20 ಪೇಷಂಟ್ಗೆ ಒಂದರಂತೆ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಇವತ್ತಿನಿಂದ ನಾವು ಅದನ್ನು ಸ್ಯಾಂಪಲ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದ್ರ ವರದಿ ಸ್ಯಾಂಪಲ್ ಕಲೆಕ್ಷನ್ ನೋಡ್ಕೊಂಡು ವರದಿ ನಾಳೆವರೆಗೂ ಅವ್ರಿಗೆ ವರದಿ ಕೊಡ್ತೀವಿ ಅಂತ ಇದು ಮಾಡ್ತೀವಿ. ಈ ಜಿಲ್ಲಾಸ್ಪತ್ರೆ ನೇರವಾಗಿ ಬರ್ಬೋದಾ ಅಥವಾ ಈಗ ಆಯಾ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿಂದ ಜನನು ಇಲ್ಲೇ ಬಂದು ಟೆಸ್ಟ್ ಮಾಡ್ತಾರೆ, ಹೆಂಗೆ ಯಾವ ಥರ? ಇಲ್ಲ, ಆಯಾ ತಾಲೂಕುಗಳಲ್ಲಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ನಾವು ಅಲ್ಲಿ ಸ್ವಾಬ್ ಕಲೆಕ್ಷನ್ ಸೆಂಟರ್ಗಳನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ನೇತೃತ್ವದಲ್ಲಿ ತೆಗೆದಿದ್ದಾರೆ. ಸೊ ಅಲ್ಲಿದೆ ಅವ್ರದ್ದು ಹತ್ತಿರದಂಥ ಯಾವುದಾದ್ರೂ ಒಂದು ತಾಲೂಕು ಆರೋಗ್ಯ ಆಸ್ಪತ್ರೆ ಅಥವಾ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೂಡ ತಾವು ಸ್ವಾಬ್ಗಳನ್ನು ಕೊಡ್ಬೋದು ಸಾರ್ವಜನಿಕರು. ಈ ಸಹಜವಾಗಿ ಆಸ್ಪತ್ರೆಗೆ ಬೇರೆ 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 ಕಾಯಿಲೆಯಿಂದ ಏನು ರೋಗಿಗಳು ಬಂದಿರ್ತಾರೆ, ಅವ್ರಿಗೆ ಏನಾದರೂ ಕಡ್ಡಾಯ ಅಂತ ಮಾಡಿದಾರೆ ಅಥವಾ ಏನಾದ್ರು ಲಕ್ಷಣಗಳು ಕಂಡು ಬಂದಲ್ಲಿ ಹಿಂಗೆ ಮಾಡಿಸ್ಕೊಂಡು ಬನ್ನಿ ಅಂತ ಏನಾದರೂ ಬರೆದು ಕೊಡುವಂಥ ಸಿಸ್ಟಮ್ ಇದೆ, ಹೆಂಗೆ ಅಂತ? ಇಲ್ಲ, ಇದು ಕಡ್ಡಾಯವಾಗಿ ಎಲ್ಲರಿಗೂ ಮಾಡ್ತಾ ಇಲ್ಲ. ಪ್ರತಿ 20 ಸಂಶಯಾಸ್ಪದ ಕೇಸ್ಗಳಲ್ಲಿ ಒಬ್ಬರಿಗೆ ಮಾತ್ರ ನಾವು ಮಾಡ್ತಾ ಇದ್ವಿ ಸದ್ಯಕ್ಕೆ ಆ ನಿರ್ದೇಶನದ ಪ್ರಕಾರ. ಸೊ ILI ಏನು ಕೇಸ್ಗಳು ಬರ್ತಾವಲ್ಲ, ಅದರಲ್ಲಿ ಒಂದು 20:1 20 ಪೇಷಂಟ್ ಬಂದಲ್ಲಿ ಒಂದು ಪೇಷಂಟ್ಗೆ ನಾವು ರ್ಯಾಂಡಮ್ ಆಗಿ ನಾವು ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸಸ್ಪೆಕ್ಟೆಡ್ ಇದ್ದಲ್ಲಿ. ಕಡ್ಡಾಯವಾಗಿ ಎಲ್ಲರಿಗೂ ಮಾಡ್ತಾ ಇಲ್ಲ ಇನ್ನು. ಇದಿಷ್ಟು ಏನು ಜಿಲ್ಲಾಸ್ಪತ್ರೆಯ ಸರ್ಜನ್ ಆದಂಥ ಪ್ರಕಾಶ್ ಬೀರಾದ್ ಅವರ ಮಾತು. ಪ್ರಮುಖವಾಗಿ ಎಲ್ಲರಿಗೂ ಕೂಡ ಕಡ್ಡಾಯ ಅಂತೇನಿಲ್ಲ, ಅದರಲ್ಲಿ ಅವರಿಗೆ ಲಕ್ಷಣ ಕಂಡು ಬಂದಲ್ಲಿ ಪ್ರತಿ 20 ಜನರಲ್ಲಿ ಒಬ್ಬರಲ್ಲಿ ಈ ರೀತಿ ಮಾಡಿಕೊಡೋ ನಾವು ಶಾಪ್ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತೀವಿ, ರಿಸಲ್ಟ್ ಮಾರನೇ ದಿನ ಸಿಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಒಟ್ಟಿನಲ್ಲಿ ಹೇಳೋದಾದರೆ ಇದು ಕೋವಿಡ್ನ ಪ್ರಾರಂಭಿಕ ಹಂತ ಆಗಿರೋದ್ರಿಂದ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿರುವಂಥ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಅಂದರೆ ಏನು ಲಕ್ಷಣ ಕಂಡು ಬಂದವರಿಗೆ ಕೋವಿಡ್ ಟೆಸ್ಟ್ ಮಾಡುವಂಥ ಸ್ವಾಬ್ ಸಂಗ್ರಹ ಮಾಡುವಂಥ ಕೆಲಸ ಇವತ್ತಿನಿಂದ ಶುರುವಾಗಿದೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.